ಕಾಂಗ್ರೆಸ್ಸಿಗೆ ಮೋದಿಯವರ ಶ್ರೇಯಸ್ಸನ್ನು ಭಾರತದ ಒಳಿತಿಗಾಗಿ ಅವರು ಮಾಡುವಂಥ ಈ ಒಂದು ಅದ್ಭುತವಾದಂಥ ಚಾರಿತ್ರಿಕವಾದಂಥ ಕೆಲಸವನ್ನು ಒಪ್ಪಿಕೊಂಡ್ರೆ ಇವರ ಅಸ್ತಿತ್ವ ನಾಶ ಆಗತ್ತಲ್ಲ. ಆದ್ರಿಂದ ವಿರೋಧಿಸಬೇಕು ಅಷ್ಟೇ. ನಿಮ್ಮ ಸ್ವಾರ್ಥಕ್ಕಾಗಿ ಎಲ್ಲವನ್ನು ಬಳಸ್ಕೊಳ್ತೀರಿ ಅಂತಾದರೆ, ಒಂದು ನಿರ್ಬಂಧವನ್ನು ಹೇರಬೇಕು ಅಂತಾದರೆ ಕೂಡ ಅದಕ್ಕೆ ನಿಮ್ಮ ಲಾಭ ನಷ್ಟಗಳನ್ನು ನೋಡಿಕೊಂಡು ಮಾಡ್ತೀರಿ ಅಂತಾದರೆ ಜಗತ್ತಿಗೆ ಬಹಳ ದೊಡ್ಡ ಭಯಾನಕವಾದ ನಾಳೆ ಕಾದಿದೆ. ಯಾವ ದೇಶದ ಜಾಗವನ್ನು ನುಂಗಲಿಕ್ಕೆ ಪ್ರಯತ್ನ ನುಂಗಿದೆಯೋ ಅದೇ ಸ್ಥಳದಲ್ಲಿ ನಿಂತು ಒಂದು ರಕ್ಷಣಾ ಒಪ್ಪಂದಕ್ಕೆ ಮೋದಿಯವರು ಸೈನ್ ಹಾಕಿ ಬರ್ತಾರೆ ಅಂತ ಆದ್ರೆ ಅದು ಟರ್ಕಿಗೆ ಯಾವ ರೀತಿಯ ಪಂಥಾಹ್ವಾನ ಇರಬಹುದು ಲೆಕ್ಕ ಹಾಕಿ. ಟರ್ಕಿ ಮತ್ತು ಅಮೆರಿಕ ಒಂದೇ ಕುಂಡೆಯಲ್ಲಿದೆಯಲ್ಲ. ಈ ಸಂದರ್ಭದಲ್ಲಿ ಕೆನಡಾ ಮತ್ತು ಭಾರತದ ಸಂಬಂಧ ವೃದ್ಧಿಯಾಗ್ತಾ ಇರುವಂತದ್ದು, ಖಲಿಸ್ತಾನಿ ಚಟುವಟಿಕೆಗಳನ್ನ ಕೆನಡಾ ನಿಷೇಧಿಸಲಿಕ್ಕೆ ಹೊರಟಿರೋದು, ಮತ್ತೆ ಖಲಿಸ್ತಾನಿಗಳು ಭಯೋತ್ಪಾದಕತೆಯನ್ನ ನಮ್ಮ ನೆಲದಿಂದ ಅವರು ಬಳಸಿಕೊಂಡು ಮಾಡ್ತಾ ಇದ್ದಾರೆ ಅನ್ನೋದನ್ನ ಒಪ್ಪಿಕೊಂಡಿರುವುದು ಭಾರತಕ್ಕೆ ಇದು ಬಹಳ ದೊಡ್ಡ ರಾಜತಾಂತ್ರಿಕ ಜಯ ಅಷ್ಟೇ ಅಲ್ಲ, ಅಮೆರಿಕಕ್ಕೆ ಹೊಡೆದಂತ ಟೈಟ್ ಆದಂತ ಕಪಾಳ ಮೋಕ್ಷ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ. ಇನ್ನು ಸೈಪ್ರಸ್ ಭೇಟಿಯ ಅಲ್ಲಿ ಆದಂಥದ್ದು ನೇರ ಟರ್ಕಿಗೆ ಕಪಾಳ ಮೋಕ್ಷ ಮಾಡ್ದಂಗೆ ಬಂದರು ಮೋದಿಯವರು, ಪರ್ಯಾಯವಾಗಿ ಅಮೆರಿಕದ ಅಧ್ಯಕ್ಷರಿಗೆ. ವಿ ಡೋಂಟ್ ಕೇರ್ ಅಂತ. ನೀವು ದೊಡ್ಡಣ್ಣನಾದ್ರೆ ಅದು ಹಿಂದಿನ ಕಾಲದಲ್ಲಾಯಿತು, ಚರಿತ್ರೆ ಅದು, ವರ್ತಮಾನ ಅಲ್ಲ. ವರ್ತಮಾನದಲ್ಲಿ ನಾವು ಸ್ಪರ್ಧಿಗಳಿದ್ದೇವೆ, ನಮಗೂ ತಾಕತ್ತಿದೆ ಅನ್ನೋದನ್ನು ಪ್ರತಿ ಹೆಜ್ಜೆಯಲ್ಲಿ ಮೂಡಿಸ್ತಾ ಇದ್ದಾರೆ. ಇದೇ ಸೈಪ್ರಸ್ಸಿನ ಬಹುತೇಕ ಒಂದು ಆಯಕಟ್ಟಿನ ಜಾಗವನ್ನು ಟರ್ಕಿ ವ್ಯಾಪಿಸಿಕೊಂಡಿದೆ, ಅತಿಕ್ರಮ ಮಾಡಿದೆ. ಆ ಅತಿಕ್ರಮಿತ ಪ್ರದೇಶದಲ್ಲೇ ನಿಂತು ಸೈಪ್ರಸ್ನೊಂದಿಗೆ ಮೋದಿ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿ ಬಂದರು. ಇದು ಟರ್ಕಿಗೆ ಕೊಟ್ಟಂತ ಮರ್ಮ ಪೆಟ್ಟಿದು. ಯಾವ ದೇಶದ ಜಾಗವನ್ನು ನುಂಗಲಿಕ್ಕೆ ಪ್ರಯತ್ನ ನುಂಗಿದೆಯೋ ಅದೇ ಸ್ಥಳದಲ್ಲಿ ನಿಂತು ಒಂದು ರಕ್ಷಣಾ ಒಪ್ಪಂದಕ್ಕೆ ಮೋದಿಯವರು ಸೈನ್ ಹಾಕಿ ಬರ್ತಾರೆ ಅಂತ ಆದರೆ ಅದು ಟರ್ಕಿಗೆ ಯಾವ ರೀತಿಯ ಪಂಥಾಹ್ವಾನ ಇರಬಹುದು ಲೆಕ್ಕ ಹಾಕಿ. ಟರ್ಕಿ ಮತ್ತು ಅಮೆರಿಕ ಒಂದೇ ಕುಂಡೆಯಲ್ಲಿದೆಯಲ್ಲ, ಅದರ ನೇರವಾದಂಥ ಮತ್ತು ಪರೋಕ್ಷವಾದಂಥ ಇಡೀಯದಾದ ಪರಿಣಾಮ ಏನು? ನೀವು ಏನೇ ಹೇಳಿ, ಏನೇ ಬೊಗಳಿ, ನಾವು ಏನು ಮಾಡಿದ್ದೇವೆ ಅನ್ನೋದು ನಮಗೆ ಗೊತ್ತಿದೆ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಅವರು ಒಂದು ಸೊಳ್ಳೆ ಹೊಡೆದರೆ ನಾವು 100 ಆನೆಯನ್ನು ಹೊಡಿತೇವೆ. ಇದು ನಮ್ಮ ಸ್ಟ್ರಾಟಜಿ. ನಿಮ್ಮದ ಯಾವ ಇದನ್ನು ನಾವು ಕೇರ್ ಮಾಡೋದಿಲ್ಲ. ಪ್ರತಿ ಹಂತದಲ್ಲೂ ನಿಮ್ಮ ಮಾತನ್ನು ಕಾಲಡಿಗೆ ಹಾಕಿ ನಾವು ಹೋಗ್ತಾ ಇದ್ದೇವೆ ಅನ್ನುವಂಥ ಇದನ್ನು ಸ್ಟ್ರಾಟಜಿಕಲಿ ಅವರು ಅಮೇರಿಕಕ್ಕೆ ಇದನ್ನು ಪರೋಕ್ಷವಾಗಿ ಕೊಟ್ಟರು. ಇದನ್ನು ಗಮನಿಸೋದೇ ಇಲ್ವಲ್ಲ ಯಾರುವೇ. ಯಾಕೆ ಗಮನಿಸೋದಿಲ್ಲ ಅಂತಂದರೆ ಕಾಂಗ್ರೆಸ್ಸಿಗೆ ಮೋದಿಯವರ ಶ್ರೇಯಸ್ಸನ್ನು ಭಾರತದ ಒಳಿತಿಗಾಗಿ ಅವರು ಮಾಡುವಂಥ ಈ ಒಂದು ಅದ್ಭುತವಾದಂಥ ಚಾರಿತ್ರಿಕವಾದಂಥ ಕೆಲಸವನ್ನು ಒಪ್ಪಿಕೊಂಡ್ರೆ ಇವರ ಅಸ್ತಿತ್ವ ನಾಶ ಆಗತ್ತಲ್ಲ. ಆದ್ದರಿಂದ ವಿರೋಧಿಸಬೇಕು ಅಷ್ಟೇ. ಅದರಿಂದ ಪಾಕಿಸ್ತಾನಕ್ಕೆ ಲಾಭ ಆಗತ್ತೆ, ಭಾರತದ ಸಾರ್ವಭೌಮತೆಗೆ ಧಕ್ಕೆ ಆಗತ್ತೆ, ಭಾರತದ ಆತ್ಮಾಭಿಮಾನಕ್ಕೆ ಧಕ್ಕೆ ಆಗತ್ತೆ. ಭಾರತದ ಆತ್ಮಾಭಿಮಾನಕ್ಕೆ ಧಕ್ಕೆ ತರುವ ಮೂಲಕ ನಾವು ದೇಶದ್ರೋಹಿ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ನೋ, ಇದರ ಯಾವ ವ್ಯವಧಾನವೂ ಇಲ್ಲ, ಮತ್ತು ಇದು ಅವರಿಗೆ ಲೆಕ್ಕಾಚಾರವೂ ಇಲ್ಲ. ಹಾಗಾಗಿ ಅವರು ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ಬಿಟ್ಟರೆ ಅವರ ಹತ್ರ ಬೇರೆ ಯಾವುದೇ ಇದಿಲ್ಲ. ಇನ್ನು G7ನಲ್ಲಿ ಸಬ್ಮಿಟಲ್ಲಿ ಕೆನಡಾ ಜೊತೆ ಹಳಸಿದ ಸಂಬಂಧ 22 ತಿಂಗಳಲ್ಲಿ ಟ್ರೂಡೋ ಅವರಿದ್ದಾಗ ನಿಜ್ಜರ್ ಹತ್ಯೆಯ ಪ್ರಕರಣವನ್ನು ಇಟ್ಟುಕೊಂಡು ಅಲ್ಲಿ ಬೈಡನ್ನ ಮಾತುಕತೆಯನ್ನು ಕೇಳಿಕೊಂಡು ಅಮೆರಿಕದೊಟ್ಟಿಗೆ ಸೇರಿಕೊಂಡು ಈ ಕೆನಡಾ ಅಧ್ಯಕ್ಷ ಟ್ರೂಡೋ ಮಾಡಿದ ಕತೆ 1-2. ಇಡೀ ಕೆನಡಾದ ನೆಲವನ್ನು ಖಲಿಸ್ತಾನಿ ಭಯೋತ್ಪಾದಕರು ಸಂಪೂರ್ಣವಾಗಿ ಅಡ್ವಾಂಟೇಜ್ ಆಗಿ ಬಳಸ್ಕೊಳ್ತಾ ಇದ್ರು. ಅವರದೇ ನೆಲವನ್ನು ಬಳಸ್ಕೊಂಡು ರಕ್ತಪಾತಕ್ಕೆ ಕರೆ ಕೊಡ್ತಾ ಇದ್ರು. ಅವರದೇ ನೆಲದಲ್ಲಿ ರಕ್ತಪಾತ ಮಾಡ್ತಾ ಇದ್ರು.
ಅವರದೇ ನೆಲದಲ್ಲಿ ನಿಂತು ಭಾರತಕ್ಕೆ ಅನ್ಯಾಯ ಮಾಡ್ತಾಯಿದ್ರು. ಈ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿತ್ತು. ವಿದೇಶಾಂಗ ರಾಯಭಾರಿಗಳನ್ನೆಲ್ಲ ವಾಪಸ್ ಕರೆಸ್ಕೊಂಡು ಎಲ್ಲ ಅದು ಒಂದು ರೀತಿಯ ಸಂಪೂರ್ಣ ನಿಷೇಧಿತವಾದಂಥ ಒಂದು ಸಂಬಂಧ ಆಗಿತ್ತು. ಆದರೆ G7 ಸಮ್ಮಿಟಿಗೆ ಹೋಗುವ ಮೂಲಕ ಅದರ ಇಡೀ ಶೃಂಗಸಭೆಯ ಮುಗಿಯುವುದರ ಒಳಗಡೆ ಅಲ್ಲಿ ಒಂದು ಐತಿಹಾಸಿಕವಾದಂಥ ಒಂದು ಗೆಲುವನ್ನು ಮೋದಿ ಪಡ್ಕೊಂಡು ಬಂದರು. ಏನದು ಅಂತಂದರೆ, ಟ್ರೂಡೋ ಹೇಳ್ತಾ ಇದ್ದದ್ದೇನು, ಖಲಿಸ್ತಾನದ ಪರವಾಗಿ ನಿಂತು ಅವರಿಗೆ ಜಾಗ ಕೊಟ್ಟು ಭಾರತವನ್ನು ವಿರೋಧಿಸ್ತಾ ಇದ್ದ, ನಿಜ್ಜರ್ ಹತ್ಯೆಗೆ ಭಾರತದ್ದೇ ಕೈವಾಡ ಅನ್ನುವ ರೀತಿಯಲ್ಲಿ ಭಾರತವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರೋಪಿಸುವ ಕೆಲಸವನ್ನು ಮಾಡಿದರು. ಆದರೆ ಈಗಿನ CSIS ಅಂದರೆ ಕೆನಡಾದ ಟಾಪ್ ಸೆಕ್ಯೂರಿಟಿ ಏಜೆನ್ಸಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ಖಲಿಸ್ತಾನಿ ಸಂಘಟನೆ ಒಂದು ಭಯೋತ್ಪಾದಕ ಸಂಘಟನೆ, ಖಲಿಸ್ತಾನಿ ಸಂಘಟನೆ ಕೆನಡಾದ ನೆಲದಲ್ಲಿ ನಿಂತು ರಕ್ತಪಾತವನ್ನು ಅದು ಪ್ರೇರೇಪಿಸ್ತಾ ಇದೆ. ಖಲಿಸ್ತಾನಿ ಸಂಘಟನೆ ಅದು ಇಡೀದಾದ ಭಯೋತ್ಪಾದಕತೆಯನ್ನು ಪ್ರಾಯೋಜಿಸ್ತಾ ಇದೆ ಕೆನಡಾದ ನೆಲದಿಂದ. ಆದ್ದರಿಂದ ನಾವಿದನ್ನು ಒಪ್ಪಿಕೊಂಡಿದ್ದೇವೆ ಮತ್ತು ಅದನ್ನು ನಿಷೇಧಿಸ್ತೇವೆ. ಇದನ್ನು ನೀವು ನಿರೀಕ್ಷೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. 22 ತಿಂಗಳ ಭಾರತ ಮತ್ತು ಕೆನಡಾದ ಸಂಬಂಧ ಹಳಿಸಿದ ರೀತಿಯನ್ನು ನೋಡಿದರೆ, ಈಗಿನ ಅಧ್ಯಕ್ಷರು ಆಡಳಿತ, ಅಲ್ಲಿಯ ಟಾಪ್ ಸೆಕ್ಯೂರಿಟಿ ಏಜೆನ್ಸಿ CSIS ಇವತ್ತು ಅದನ್ನು ಒಪ್ಪಿಕೊಂಡದ್ದಿದೆಯಲ್ಲ, ಅದು ಚಾರಿತ್ರಿಕವಾದ ವಿಜಯ. ಭಾರತ ಮತ್ತು ಕೆನಡಾದ ಸಂಬಂಧ ಅದ್ಭುತವಾಗಿ ಮತ್ತೆ ಅದು ಸಮ್ಮಿಲನಗೊಂಡಂಥ ಒಂದು ಕ್ಷಣ. ಖಲಿಸ್ತಾನಿ ಇಡೀ ಭಯೋತ್ಪಾದಕ ಚಟುವಟಿಕೆಗೆ ಮರ್ಮಾಘಾತ. ಒಂದು ಕೆನಡಾದ ಶೃಂಗಸಭೆಯ ಭೇಟಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸ್ಟ್ರಾಟಜಿಕಲ್ ಆದಂಥ ಹೆಜ್ಜೆಯನ್ನು ಮೋದಿಯವರು ಹೇಗೆ ಇಟ್ಟಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಒಂದು ಸಾಕ್ಷಿ ಬೇಕಾಗಿಲ್ಲ ಅಂತ. ಈಗಿರುವ ಕೆನಡಾದ ನಾಯಕ ಖಲಿಸ್ತಾನಿಗಳನ್ನು ಅವರು ಮಾಡ್ತಾ ಇರುವಂಥ ಒಂದು ರಕ್ತಪಾತವನ್ನು, ವೈಲೆನ್ಸನ್ನು ಸಂಪೂರ್ಣವಾಗಿ ಒಪ್ಕೊಂಡಿದ್ದಾರೆ, ಸಂಪೂರ್ಣವಾಗಿ. ಹಾಗಾಗಿ ಇದರ ಪರಿಣಾಮ ಏನು ಅಂತ ಕೇಳಬೇಕು ನೀವು. ಕೆನಡಾ ಮತ್ತು ಅಮೇರಿಕದ ಸಂಬಂಧ ಹಳಸಿದೆ. ಭಾರತ ಮತ್ತು ಕೆನಡಾದ ಸಂಬಂಧ ಹೇಗೆ ಈಗ ವೃದ್ಧಿಯಾಗ್ತಾ ಇದೆ, ಅದೇ ರೀತಿಯಲ್ಲಿ ಭಾರತ ಮತ್ತು ಅಮೇರಿಕದ ಸಂಬಂಧ ಹಳಸ್ತಾ ಇದೆ, ವಿಷಮ ಸ್ಥಿತಿಗೆ ಹೋಗಿದೆ. ಅದೇ ರೀತಿಯಲ್ಲಿ ಕೆನಡಾ ಮತ್ತು ಅಮೇರಿಕದ ಸಂಬಂಧವೂ ಚೆನ್ನಾಗಿಲ್ಲ. ಕೆನಡಾವನ್ನು 51ನೇ ರಾಜ್ಯವನ್ನಾಗಿ ನಾನು ಒಳಪಡಿಸ್ಕೊಳ್ತೇನೆ ಅಂತ ಇವರು ಹುಂಕರಿಸ್ತಾ ಇದ್ದಾರಲ್ಲ. ಆದ್ದರಿಂದ ಕೆನಡಾ ಅಮೇರಿಕದೊಟ್ಟಿಗೆ ಒಂದು ನಿರ್ದಿಷ್ಟ ಅಂತರವನ್ನು ಕಾಯ್ದುಕೊಂಡಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಕೆನಡಾ ಮತ್ತು ಭಾರತದ ಸಂಬಂಧ ವೃದ್ಧಿಯಾಗ್ತಾ ಇರುವಂಥದ್ದು, ಖಲಿಸ್ತಾನಿ ಚಟುವಟಿಕೆಗಳನ್ನು ಕೆನಡಾ ನಿಷೇಧಿಸಲಿಕ್ಕೆ ಹೊರಟಿರೋದು, ಮತ್ತು ಖಲಿಸ್ತಾನಿಗಳು ಭಯೋತ್ಪಾದಕತೆಯನ್ನು ನಮ್ಮ ನೆಲದಿಂದ ಅವರು ಬಳಸ್ಕೊಂಡು ಮಾಡ್ತಾ ಇದ್ದಾರೆ ಅನ್ನೋದನ್ನು ಒಪ್ಪಿಕೊಂಡಿರುವುದು ಭಾರತಕ್ಕೆ ಇದು ಬಹಳ ದೊಡ್ಡ ರಾಜತಾಂತ್ರಿಕ ಜಯ ಅಷ್ಟೇ ಅಲ್ಲ, ಅಮೇರಿಕಕ್ಕೆ ಹೊಡೆದಂಥ ಟೈಟ್ ಆದಂಥ ಕಪಾಳ ಮೋಕ್ಷ. ಇದರಲ್ಲಿ ಯಾವುದೇ ಸಂದೇಹ ಬೇಡ. ಅಂದರೆ ಮೋದಿಯವರು ಒಂದು ಕಲ್ಲಲ್ಲಿ 10 ಹಕ್ಕಿಯನ್ನು ಹೊಡೆತಾರೆ ಮತ್ತು ಅವರ ಪ್ರತಿಯೊಂದು ಹೆಜ್ಜೆಯಲ್ಲೂ ಬೇರೆ ಬೇರೆ ರೀತಿಯ ಒಂದು ಸಾಧ್ಯತೆಗಳನ್ನು ಹೊಂಚುತ್ತಾರೆ ಅಂತ. ಅದರ ಜೊತೆಗೆ G7ನಲ್ಲಿ ಎಂಥ ಅದ್ಭುತ ಮಾತಾಡಿದರು, ಎಂಥ ಅದ್ಭುತ ಮಾತು. ಅಮೇರಿಕವನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ದ್ವಿಮುಖ ನೀತಿಯನ್ನು ಬಿಡಿ, ಭಯೋತ್ಪಾದಕತೆಯ ಬಗ್ಗೆ ನಿಮ್ಮ ಇಬ್ಬಗೆಯ ನೀತಿಯನ್ನು ಮೊದಲು ನಿಲ್ಲಿಸಿ, ನೇರವಾಗಿ ನಿಲ್ಲಿ. ಭಯೋತ್ಪಾದಕತೆಯನ್ನು ಪ್ರಾಯೋಜಿಸುವಂಥ ದೇಶಗಳಿಗೆ ನೀವು ಪರೋಕ್ಷ ಅಲ್ಲ, ನೇರವಾಗಿ ಸಹಾಯ ಮಾಡ್ತೀರಿ. ಅದರ ಜೊತೆಗೆ ಏನು ಹೇಳ್ತೀರಿ, ಭಯೋತ್ಪಾದಕತೆಯ ನಿರ್ಮೂಲನೆಗೆ ನಾವು ಒಗ್ಗಟ್ಟಾಗಬೇಕು ಅಂತೀರಿ. ಅದೇ ಪಾಕಿಸ್ತಾನದೊಟ್ಟಿಗೆ ನೇರವಾಗಿ ನೀವು ಶಾಮೀಲಾಗ್ತೀರಿ. ಆಮೇಲೆ ಗ್ಲೋಬಲ್ ಇನ್ಸ್ಟಿಟ್ಯೂಷನ್ಗಳನ್ನು, ಉದಾಹರಣೆಗೆ IMF ಇತ್ಯಾದಿಗಳನ್ನು ಹೇಗೆ ನೀವು ಇಂಥ ಭಯೋತ್ಪಾದಕತೆಯನ್ನು ಪ್ರಾಯೋಜಿಸುವ ರಾಷ್ಟ್ರಗಳಿಗೆ ಹಣಕಾಸು ನೆರವು ನೀಡುವ ಮೂಲಕ ಹೇಗೆ ಪ್ರೋತ್ಸಾಹಿಸ್ತೀರಿ? ನಿಮ್ಮ ಮನೆಗೆ ಬಾಗಿಲಿಗೆ ಬಂದು ಹೊಡೆದರೂ ಕೂಡ, ಭಯೋತ್ಪಾದಕತೆಯ ಬಿಸಿಯನ್ನು ನೀವು ಉಂಡಿದ್ರೂ ಕೂಡ, ಈ ರೀತಿಯ ಒಂದು ದ್ವಿಮುಖ ನೀತಿ, ಇಬ್ಬಗೆಯ ನೀತಿ, ನಿಮ್ಮ ಸ್ವಾರ್ಥಕ್ಕಾಗಿ ಎಲ್ಲವನ್ನು ಬಳಸ್ಕೊಳ್ತೀರಿ ಅಂತಾದರೆ
ಒಂದು ನಿರ್ಬಂಧವನ್ನು ಹೇರಬೇಕು ಅಂತಾದರೆ ಕೂಡ ಅದಕ್ಕೆ ನಿಮ್ಮ ಲಾಭ ನಷ್ಟಗಳನ್ನು ನೋಡಿಕೊಂಡು ಮಾಡ್ತೀರಿ ಅಂತಾದರೆ ಜಗತ್ತಿಗೆ ಬಹಳ ದೊಡ್ಡ ಭಯಾನಕವಾದ ನಾಳೆ ಕಾದಿದೆ. ಭಯೋತ್ಪಾದಕತೆಯ ಬಗ್ಗೆ 100ಕ್ಕೆ 100 ನೇರವಾಗಿ ನಿಲ್ಲಿ, ನೇರವಾಗಿ ಮಾತಾಡಿ. ನಿಮಗೆ ಒಳಗೊಂದು ಹೊರಗೊಂದು ಬೇಡ. ನಿಮ್ಮ ಸ್ವಾರ್ಥವನ್ನು ಇಟ್ಟುಕೊಂಡು ಆ ಭಯೋತ್ಪಾದಕತೆಯನ್ನು ಪ್ರಾಯೋಜಿಸುವ ದೇಶಗಳನ್ನು ನೀವು ರಕ್ಷಣೆ ಮಾಡ್ತಾ ಇರುವಂಥ ಇವತ್ತಿನ ಸ್ಥಿತಿ ಇದೆಯಲ್ಲ, ಅದು ಮುಂದೊಂದಿನ ಭಾಳ ಭಯಾನಕವಾದಂಥ ಒಂದು ವಸ್ತುಸ್ಥಿತಿಯನ್ನು ಹಡೆಯಲಿಕ್ಕಿದೆ ಅನ್ನೋದನ್ನು ನೇರವಾಗಿ ಹೇಳಿದಂಥ ಮಾತು ಯಾರಾದರೂ ಇದ್ದರೆ G7 ಶೃಂಗದಲ್ಲಿ ಅದು ಮೋದಿಯವರು. ಪಾಕಿಸ್ತಾನವನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು, ಆಸಿಫ್ ಮುನೀರ್ರನ್ನು ಇವತ್ತು ಊಟಕ್ಕೆ ಕರೆದದ್ದನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು, ಐ ಲವ್ ಪಾಕಿಸ್ತಾನ್ ಅಂತ ಟ್ವೀಟ್ ಮಾಡಿದಂಥ ಇದೇ ಟ್ರಂಪನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮೋದಿಯವರು ಮಾತಾಡಿದರು. 35 ನಿಮಿಷದ ನಂತರದ ಮಾತುಕತೆಯ ನಂತರವೂ ಕೂಡ ಈ ಬಿಳಿಯ ನಾಯಿ ತಾನೇ ಕದನ ವಿರಾಮ ಮಾಡಿದ್ದು ಅಂತ ಬೊಗಳ್ತಾ ಇದೆ. ಏನೂ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಒಂದಿಷ್ಟು ರಿಯಾಲಿಟಿ ಶೋ, ಒಂದಿಷ್ಟು ಏನೋ ಇದು ನಿಮ್ಮ ನೆಲದ ಬಿಸ್ನೆಸ್ಸು, ಒಂದಿಷ್ಟು ಮಾಡಬಾರ್ದ ವಿಡಿಯೋಗಳು, ಈ ಥರ ಲುಚ್ಚಾಗಿರಿಯನ್ನು ಮಾಡಿಕೊಂಡು ರಿಯಲ್ ಎಸ್ಟೇಟು ಇತ್ಯಾದಿ ಬಿಸ್ನೆಸ್ ಮಾಡಿಕೊಂಡು ಸೊಂಟದ ಕೆಳಗೆ ಮಾತನಾಡಿಕೊಂಡು ಎಲ್ಲರ ಹತ್ರ ಚೀತು ಅಂತ ಉಗಿಸ್ಕೊಂಡು ಒಂದು ರೀತಿಯ ಬಫೂನ್ ಥರ, ಕಾಮಿಡಿ ಮೆನ್ ಥರ ವರ್ತಿಸ್ತಾ ಇರುವಂಥ ಇದೇ ಟ್ರಂಪು ಅವರ ನಾಲಿಗೆಯಲ್ಲೂ ಹಿಡ್ತಾ ಇಲ್ಲ, ಅವರ ಯಾವುದೇ ಇಂದ್ರಿಯಗಳಿಗೂ ಹಿಡ್ತಾ ಇಲ್ಲ, ಅವರ ಯಾವ ವ್ಯಕ್ತಿತ್ವಕ್ಕೂ ಅದರದೇ ಆದಂಥ ಒಂದು ಶಿಸ್ತು ಗಾಂಭೀರ್ಯ ಇಲ್ಲವೇ ಇಲ್ಲ ಅನ್ನೋದಕ್ಕೆ 35 ನಿಮಿಷದ ಮಾತುಕತೆಯಲ್ಲಿ ಸಂಪೂರ್ಣವಾಗಿ ನಿಮ್ಮ ಯಾವುದೇ ಪಾತ್ರ ಇರಲಿಲ್ಲ. ನೇರವಾಗಿ ಪಾಕಿಸ್ತಾನ ಭಾರತ ಮಾತಾಡಿಕೊಂಡು ಕದನ ವಿರಾಮವನ್ನು ಮಾಡಿದೆ. ಇದು ದ್ವಿಪಕ್ಷೀಯ ಮಾತುಕತೆ, ನಮಗೆ ಮೂರನೆಯವರ ಯಾವುದೇ ರೀತಿಯ ಮಧ್ಯಸ್ಥಿಕೆ ಅಗತ್ಯ ಇಲ್ಲ ಅನ್ನೋದನ್ನು ಅವರ ಗಮನಕ್ಕೆ ತಂದರೂ ಕೂಡ, ಅಷ್ಟು ನೇರವಾಗಿ ಹೇಳಿದ್ರು ಕೂಡ ಮತ್ತೆ ನಾನೇ ಮಾಡಿದ್ದು ಐ ಲವ್ ಪಾಕಿಸ್ತಾನ್. ಇದೇ ಪಾಕಿಸ್ತಾನ ಪ್ರೀತಿಸುವಂಥವರಿಗೆ ವರ್ಲ್ಡ್ ಟ್ರೇಡ್ ಸೆಂಟರ್ಗೆ ಹೊಡೆದ ನಂತರ ನೀವು ಬಿನ್ ಲಾಡೆನ್ನನ್ನು ಹುಡುಕ್ತಾ ಅಫ್ಘಾನಿಸ್ತಾನಕ್ಕೆ ಹೋಗಿ ಬಿಲವನ್ನು ಹುಡುಕಿದ್ರಲ್ಲ, ಕೊನೆ ಸಿಕ್ಕಿದ್ದೆಲ್ಲಿ? ಎಲ್ಲಿ ಸಿಕ್ಕಿದ ಅವನು? ಪಾಕಿಸ್ತಾನದಲ್ಲಿ ಸಿಕ್ಕಿದ. ಅದನ್ನು ಇವತ್ತು ಅವರಿಗೆ ನೆನಪು ಮಾಡುವಂಥ ಅಗತ್ಯ ಇದೆ ಅಂತ ಜಗತ್ತು ಹೇಳ್ತಾ ಇದೆ. ಪಾಕಿಸ್ತಾನದಲ್ಲಿ ಬೆಳಗು ಜಾವದಲ್ಲಿ ಪಾಕಿಸ್ತಾನದ ಸೈನ್ಯಕ್ಕೆ ಯಾವುದೇ ಮಾಹಿತಿ ಕೊಡದೇನೆ ಬಿನ್ ಲಾಡೆನ್ನನ್ನು ಹೊಡೆದ್ರಲ್ಲ, ಅಂಥ ಒಂದು ಪಾಕಿಸ್ತಾನವನ್ನು, ಬಿನ್ ಲಾಡೆನ್ನನ್ನು ರಕ್ಷಿಸಿದಂಥ, ನಿಮ್ಮ ವರ್ಲ್ಡ್ ಟ್ರೇಡ್ ಸೆಂಟರ್ಗೆ ಹೊಡೆದಂಥ ಒಬ್ಬ ಭಯೋತ್ಪಾದಕನನ್ನು ರಕ್ಷಿಸಿದ ದೇಶವನ್ನು ಐ ಲವ್ ಪಾಕಿಸ್ತಾನ್ ಅಂತ ಹೇಳ್ತೀರಿ ಅಂತ ಆದರೆ ನಿಮಗೆ ಅಮೇರಿಕದ ಚರಿತ್ರೆ ಗೊತ್ತಿಲ್ಲ ಅಂತ ಭಾವಿಸಬೇಕು. ಅಮೇರಿಕಕ್ಕೆ ಯಾರು ನ್ಯಾಯ ಮಾಡಿದ್ರು, ಅನ್ಯಾಯ ಮಾಡಿದರು, ಯಾರು ಅಮೇರಿಕಕ್ಕೆ ಭಯೋತ್ಪಾದಕತೆಯನ್ನು ಹರಡಿದರು, ಯಾರು ವರ್ಲ್ಡ್ ಟ್ರೇಡ್ ಸೆಂಟರ್ ಹೊಡೆದ್ರು, ಇಂಥ ಒಂದು ಕನಿಷ್ಠ ಜ್ಞಾನ ಇಲ್ಲದೆ ಇದ್ದಂಥ ಈ ಮನುಷ್ಯನೊಟ್ಟಿಗೆ ನೀವು ಏನನ್ನು ಮಾಡಲಿಕ್ಕೆ ಸಾಧ್ಯ? ಏನು ವ್ಯವಹಾರ ಮಾಡಲಿಕ್ಕೆ ಸಾಧ್ಯ? ಇಂಥ ಸಂದರ್ಭದಲ್ಲಿ ಐ ಲವ್ ಪಾಕಿಸ್ತಾನ್ ಅಂತ ಹೇಳುವಂಥ ಟ್ರಂಪಿನ ಮಾತನ್ನು, ಟ್ವೀಟನ್ನು ಕೇವಲ ಒಂದು ನಗೆ ಚಟಾಕಿ ಅಂತ ಭಾವಿಸ್ಬೋದೇ ಹೊರತು ಅದು ನಿಜವಾಗಿಯೂ ಒಬ್ಬ ಅಮೇರಿಕದ ಅಧ್ಯಕ್ಷನಾಗಿ ಮಾತಾಡುವಂಥ ಮಾತನ್ನು ಅವರು ಆಡಿದ್ದಾರೆ ಅಂತ ಯಾರೂ ಭಾವಿಸಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಏನು ವ್ಯಕ್ತಿತ್ವಹೀನ, ನಾಲಿಗೆಗೆ ಹಿಡಿತ ಇಲ್ಲದೇ ಇದ್ದಂಥ, ಚಾರಿತ್ರ್ಯ ಶುದ್ಧತೆ ಇಲ್ಲದೇ ಇದ್ದಂಥ, ಹೆಣ್ಮಕ್ಕಳ ಮಧ್ಯೆಯೇ ತನ್ನ ಇಡೀ ಆಯುಷ್ಯವನ್ನು ಕಳೆದಂಥ ಒಬ್ಬ ಚಪರಾಸಿ ಟ್ರಂಪ್ನ ಮಾತನ್ನು ಇದೇ ಕಾಂಗ್ರೆಸ್ಸು ಬಹಳ ಶ್ರೇಷ್ಠ ಮಾತು ಅಂತ ಭಾವಿಸ್ತಾ ಇದೆ. ಇದೇ ಹೊತ್ತಿನಲ್ಲಿ ಅಮೇರಿಕಕ್ಕೆ ಮತ್ತೊಂದು ಮರ್ಮಾಘಾತವನ್ನು ಕೊಡುವ ಕೆಲಸವನ್ನು ಟ್ರಂಪ್ಗೆ ಕೆನ್ನೆಗೆ ಮತ್ತೆ ಒಂದು ಪೆಟ್ಟನ್ನು ಬಾರಿಸುವ ಮೂಲಕ ಮೋದಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೊಂದು ಸ್ಟ್ರಾಟಜಿಕಲ್ ಸ್ಟೆಪ್ಪನ್ನು ಇಟ್ಟಿದ್ದಾರೆ. ಕಳೆದ 4 ವರ್ಷಗಳಿಂದ ಕಿಮ್ ಉತ್ತರ ಕೊರಿಯಾದ ದೇಶದಲ್ಲಿ ಇರುವಂಥ ರಾಯಭಾರ ಕಚೇರಿಯನ್ನು ಬಂದ್ ಮಾಡಲಾಗಿತ್ತು. 21ರಲ್ಲಿ ಬಂದಂಥ ಕರೋನಾದ ಕಾರಣಕ್ಕಾಗಿ ಎಲ್ಲ ದೇಶಗಳಿಂದ ರಾಯಭಾರಿಗಳನ್ನು ವಾಪಸ್ ಕರೆಸ್ಕೊಂಡಂಥ ಪ್ರಕರಣ ಇತ್ತಲ್ಲ, ಆವಾಗ ಅವರನ್ನು ವಾಪಸ್ ಕರೆಸ್ಕೊಂಡಿದ್ದರು, ಆಫೀಸ್ ಬಂದ್ ಮಾಡಲಾಗಿತ್ತು. ಆದರೆ
ಆನಂತರ ಕರೋನಾ ಮುಗಿದ ನಂತರ ಇಡೀ ಎಲ್ಲ ಪ್ರಪಂಚದ ರಾಯಭಾರ ಕಚೇರಿಗಳನ್ನು ಓಪನ್ ಮಾಡಿ ಭಾರತದ ರಾಯಭಾರಿಗಳನ್ನು ವಾಪಸ್ ಕಳಿಸಲಾಯಿತು. ಆದರೆ ಉತ್ತರ ಕೊರಿಯಾಕ್ಕೆ ಮಾತ್ರ ಕಳಿಸಿರಲಿಲ್ಲ. ಯಾಕೆ ಅಂತಂದರೆ ಉತ್ತರ ಕೊರಿಯಾದವನ್ನು ಬಹುತೇಕವಾಗಿ 2016 2017ರಲ್ಲಿ ಉತ್ತರ ಕೊರಿಯಾ ಏನು ಅಣು ಪರೀಕ್ಷೆ ಮಾಡಿತ್ತು, ಆವಾಗ ವಿಶ್ವಸಂಸ್ಥೆ ಆ ಅಣು ಪರೀಕ್ಷೆ ಮಾಡಿದರ ವಿರುದ್ಧವಾಗಿ ನಿರ್ಬಂಧ ಹೇರಿತು. ಆ ನಿರ್ಬಂಧ ಹೇರುವ ಒಂದು ಕಾರ್ಯಾಚರಣೆಯಲ್ಲಿ ಉತ್ತರ ಕೊರಿಯಾದ ವಿರುದ್ಧವಾಗಿ ವಿಶ್ವಸಂಸ್ಥೆಯಲ್ಲಿ ಭಾರತ ಮತವನ್ನು ಚಲಾಯಿಸಿತ್ತು. ಒಂದು. ಎರಡನೇದು, ಉತ್ತರ ಕೊರಿಯಾವನ್ನು ಸಂಪೂರ್ಣವಾಗಿ ಐಡ್ಲ್ ಮಾಡುವ, ಸಂಪೂರ್ಣವಾಗಿ ಅದನ್ನು ಒಂದು ಏಕಾಂಗಿಯಾಗಿರಿಸುವಂಥ ಒಂದು ವ್ಯವಸ್ಥಿತವಾದಂಥ ಪಿತೂರಿಯನ್ನು ನಿರಂತರವಾಗಿ ಅಮೆರಿಕ ಮಾಡ್ಕೊಳ್ತಾ ಇದೆ. ಯಾಕೆಂತಂದರೆ ಅಮೆರಿಕಕ್ಕೆ ರಷ್ಯಾ, ಚೈನಾ ಮತ್ತು ಇರಾನ್ ಬಿಟ್ಟರೆ ನೇರವಾದಂಥ ಒಂದು ಭಯ, ಥ್ರೆಟ್ ಇರೋದಿದ್ದರೆ ಅದು ಉತ್ತರ ಕೊರಿಯಾದ ಕಿಮ್ ಅವರಿಂದ ಮಾತ್ರ. ಯಾಕೆಂತಂದರೆ ಉತ್ತರ ಕೊರಿಯಾದಿಂದ ನೇರವಾಗಿ ಅಮೆರಿಕಕ್ಕೆ ಕ್ಷಿಪಣಿ ಹಾರಿಸುವ ಎಲ್ಲ ಸಾಮರ್ಥ್ಯವೂ ಉತ್ತರ ಕೊರಿಯಾದ ಕಿಮ್ ಅವರಿಗಿದೆ. ಹಾಗಾಗಿ ಉತ್ತರ ಕೊರಿಯಾದ ಕಿಮ್ ಅವರ ವಿರುದ್ಧ, ಉತ್ತರ ಕೊರಿಯಾದ ವಿರುದ್ಧ ಯಾವತ್ತೂ ಇಡೀ ವಿಶ್ವದ ಒಂದು ಬೇರೆ ಬೇರೆ ದೇಶಗಳನ್ನು ತನ್ನೊಟ್ಟಿಗೆ ಇಟ್ಟುಕೊಂಡು ಅದನ್ನು ಏಕಾಂಗಿಯಾಗಿಸುವ ಕೆಲಸವನ್ನು ಅಮೆರಿಕ ಮಾಡ್ತಾ ಇತ್ತು. ಅಮೆರಿಕದ ಒಟ್ಟಿಗೆ ತುಂಬ ಆತ್ಮೀಯ ಒಂದು ಸಂಬಂಧ ಹೊಂದಿರುವಂಥ ಹಿನ್ನೆಲೆಯಲ್ಲಿ ಭಾರತ ಕೂಡ ಯಾವಾಗ ಕರೋನಾ ಸಂದರ್ಭದಲ್ಲಿ ವಾಪಸ್ ಕರೆಸ್ಕೊಳ್ತೋ ಆ ನಂತರ ಮತ್ತೆ ಕಳಿಸುವ ಕೆಲಸವನ್ನು ಮಾಡಿರಲಿಲ್ಲ. ಅಲ್ಲಿ ಸಂಪೂರ್ಣವಾಗಿ ಮತ್ತೆ ಈ ಉತ್ತರ ಕೊರಿಯಾ ಮತ್ತು ಭಾರತದ ಸಂಬಂಧ ಈ ಅಣು ಪರೀಕ್ಷೆಯ ಸಂದರ್ಭದಲ್ಲಿ ನಾವು ವಿರೋಧಿಯಾಗಿ ಏನು ವೋಟ್ ಚಲಾಯಿಸಿದೆವು ಆವಾಗ ಅದು ಸಂಪೂರ್ಣ ಹಳಸಿತ್ತು. ಹಾಗಾಗಿ ಅಲ್ಲಿಯವರೆಗೆ ಯಾವುದೇ ರೀತಿಯಲ್ಲೂ ಉತ್ತರ ಕೊರಿಯಾದೊಟ್ಟಿಗೆ ಒಂದು ಮಾತುಕತೆ ನಡೆದಿರಲಿಲ್ಲ. ಈಗ ಈ ಅಮೇರಿಕದ ಉದ್ದಟತನ, ಅಮೇರಿಕ ನಮ್ಮೊಟ್ಟಿಗೂ ನಿಲ್ತೇವೆ ಅಂತ ಹೇಳೋದು, ಕೊನೆಗೆ ಪಾಕಿಸ್ತಾನದೊಟ್ಟಿಗೆ ಅಲ್ಲಿ ಧ್ವಜ ಸ್ಥಾಪನೆ ಮಾಡೋದು, ನಮ್ಮೊಟ್ಟಿಗಿದ್ದೇವೆ ಅಂತ ಹೇಳೋದು, ಐ ಲವ್ ಪಾಕಿಸ್ತಾನ್ ಅಂತ ಹೇಳೋದು, ಪಾಕಿಸ್ತಾನದೊಟ್ಟಿಗೆ ನಾವು ಸಂಬಂಧವನ್ನು ಕಡ್ಕೊಳ್ಳುವ ಸಾಧ್ಯತೆ ಇಲ್ಲ ಅಂತ ಹೇಳೋದು, ಭಾರತ ಒಂದು ನಮ್ಮ ವಿಶ್ವಾಸಕ್ಕಾಗಿ ಅಮೆರಿಕವನ್ನು ನಾವು ಅಮೆರಿಕದವರಾಗಿ ನಾವು ಪಾಕಿಸ್ತಾನವನ್ನು ಬಿಟ್ಟುಕೊಡಲಾರೆವು ಅಂತ ಅಲ್ಲಿಯ ಸೈನ್ಯದ ಮುಖ್ಯಸ್ಥ ಹೇಳೋದು, ಈ ಥರದ ಒಟ್ಟು ಕಾರ್ಯಾಚರಣೆಯ ಮಾತುಕತೆ, ದ್ವಿಮುಖ ನೀತಿ ಮತ್ತು ಇವರು ನಮಗೆ ಒಳಗೊಳಗೆ ಇದ್ದು ನಮ್ಮನ್ನು ಮೋಸಗೊಳಿಸುವ ರೀತಿಗೆ ಪಾಕಿಸ್ತಾನಕ್ಕೆ ಇವತ್ತು ಮುನೀರ್ ಅವರನ್ನು ಕರೆದು ಊಟದ ತಟ್ಟೆ ಇಟ್ಟು ನೀವೇನು ಇವತ್ತು ಅವರಿಗೆ ಪ್ರೀತಿ ತೋರಿಸಿದಿರಿ, ಅದೇ ಹೊತ್ತಿನಲ್ಲಿ ನಾವು ಕೂಡ ನಿಮ್ಮ ವಿರೋಧಿ ಉತ್ತರ ಕೊರಿಯಾದ ಕಿಮ್ನೊಟ್ಟಿಗೆ ನಿಲ್ತೇವೆ ಅನ್ನುವಂಥ ಭಾಳ ಸ್ಪಷ್ಟವಾದ ಸಂದೇಶವನ್ನು ಅಲ್ಲಿಗೆ ರಾಯಭಾರಿ ಕಚೇರಿಯನ್ನು ಓಪನ್ ಮಾಡಿ ಲಾಂಗ್ ಕುಮಾರ್, ಪೆರಗ್ವೆ ದೇಶದಲ್ಲಿ ರಾಯಭಾರಿಯಾಗಿ ಕೆಲಸ ಮಾಡ್ತಾ ಇದ್ದಂಥ ಲಾಂಗ್ ಕುಮಾರನ್ನು ಮರುನೇಮಕ ಮಾಡಿ ಕೊರಿಯಾಕ್ಕೆ ಕಳಿಸುವ ಮೂಲಕ ಈ ಪಾಕಿಸ್ತಾನ ಮತ್ತು ಅಮೇರಿಕ ಸೇರಿಕೊಂಡು ಭಾರತಕ್ಕೆ ಏನು ಮಗ್ಗುಲುಗೆ ಚೂರಿ ಹಾಕುವ ಕೆಲಸ ಮಾಡ್ತಾ ಇದೆಯಲ್ಲ, ಅದಕ್ಕೆ ಸರಿಯಾದ ಕಪಾಳ ಮೋಕ್ಷವನ್ನು ಮೋದಿ ಮಾಡಿದ್ದಾರೆ. ಇದು ಮೋದಿಯ ಅಂತಾರಾಷ್ಟ್ರೀಯ ಮಟ್ಟದ ಒಂದು ವ್ಯವಹಾರ. ಇದು ಭಾರತದ ಒಂದು ವಿದೇಶಾಂಗ ನೀತಿಯ ಚಾತುರ್ಯ. ಇದನ್ನು ಕಾಂಗ್ರೆಸ್ನವರು ಯಾರೂ ಭಾವಿಸ್ತಾ ಇಲ್ಲ. ಇದೇ ಉತ್ತರ ಕೊರಿಯಾದ ಕಿಮ್ಮು ಪಾಕಿಸ್ತಾನಕ್ಕೆ ಬಹಳ ಆಪ್ತವಾಗೂ ಇದ್ದಾರೆ. ಅವರು ಕೊರಿಯಾದ ಮತ್ತು ಪಾಕಿಸ್ತಾನದ ಸಂಬಂಧ ಚೆನ್ನಾಗಿದೆ. ಅವರು ಯಾವುದೇ ರೀತಿಯಲ್ಲೂ ಪಾಕಿಸ್ತಾನಕ್ಕೆ ಮಿಸೈಲ್ ಟೆಕ್ನಾಲಜಿಯನ್ನು ಕೊಟ್ಟದ್ದು ಇದೇ ಕಿಮ್ಮು. ಆದರೆ ಪಾಕಿಸ್ತಾನದೊಟ್ಟಿಗೆ ಚೆನ್ನಾಗಿರುವ ಕಿಮ್ ಜೊತೆ ನಾವು ರಾಜಕೀಯ ಸಂಬಂಧವನ್ನು ಇಟ್ಕೊಳ್ತೇವೆ ಮತ್ತು ಆ ಮೂಲಕ ಅಮೇರಿಕಕ್ಕೆ ಹೊಡೆತೇವೆ, ಅಮೇರಿಕಕ್ಕೆ ನಾವು ಎದುರು ನಿಲ್ತೇವೆ ಅನ್ನುವಂಥ ಕೆಲಸವನ್ನು ಬಹಳ ಸ್ಪಷ್ಟವಾಗಿ ಮೋದಿಯವರು ಮಾಡಿದ್ದಾರೆ. 2013ರಲ್ಲಿ ರಷ್ಯಾ ಚೀನಾವನ್ನು ಬಿಟ್ಟರೆ ವ್ಯವಹಾರದಲ್ಲಿ ಬಹಳ ದೊಡ್ಡ ಪಾರ್ಟ್ನರ್ ಯಾರು ಅಂತಂದರೆ ಭಾರತಕ್ಕೆ, ಯಾರಿಗೆ? ಉತ್ತರ ಕೊರಿಯಾಕ್ಕೆ. ಆನಂತರ ಈ ಅಮೇರಿಕ ಮತ್ತು ಭಾರತದ ಸಂಬಂಧದ ಗಾಢತೆಯ ಮಧ್ಯೆ ಉತ್ತರ ಕೊರಿಯಾವನ್ನು ಭಾರತ ಎದುರಾಕೊಂಡಿತ್ತು, ಉತ್ತರ ಕೊರಿಯಾವನ್ನು ಭಾರತ ಬಿಟ್ಟಿತ್ತು. $200 ಮಿಲಿಯನ್ ವ್ಯವಹಾರ 2013ರಲ್ಲಿ ನಡೆದಿತ್ತು. ಈಗ ಮತ್ತೆ ಅದು ಆ ವ್ಯವಹಾರವನ್ನು ಮುಂದುವರಿಸಲಿಕ್ಕೆ ಹೊರಟಿದೆ. ಮತ್ತು ಅದರ ಜೊತೆಗೆ ಇವತ್ತು ಉತ್ತರ ಕೊರಿಯಾಕ್ಕೆ ರಾಯಭಾರಿಯನ್ನು ಕಳಿಸುವ ಮೂಲಕ ಅಮೇರಿಕಕ್ಕೆ ಯಾವ ರೀತಿಯ ಒಂದು ತಪರಾಕಿಯನ್ನು ಹೊಡೆದಿದೆ ಮತ್ತು
ಬೇರೆ ಬೇರೆ ದೇಶಗಳೊಟ್ಟಿಗಿನ ಸಂಬಂಧದ ಮೂಲಕ ಅಮೆರಿಕದ ವಿರೋಧಿ ಶಕ್ತಿಗಳೊಟ್ಟಿಗೆ ಭಾರತ ತನ್ನ ಹಸ್ತಲಾಘವವನ್ನು ಮಾಡುವ ಮೂಲಕ, ತನ್ನ ಸ್ನೇಹವನ್ನು ಉಳಿಸಿಕೊಳ್ಳುವ ಮೂಲಕ, ಬೆಳೆಸ್ಕೊಳ್ಳುವ ಮೂಲಕ, ಮರುಸ್ಥಾಪನೆ ಮಾಡಿಕೊಳ್ಳುವ ಮೂಲಕ ಅಮೆರಿಕದ ಅಧ್ಯಕ್ಷರಿಗೆ ಯಾವ ರೀತಿ ಕುತ್ತಿಗೆ ಹಿಡಿಯುವ ಕೆಲಸವನ್ನು ಮೋದಿ ಸರ್ಕಾರ ಮಾಡ್ತಾ ಇದೆ. ನಮ್ಮ ವಿದೇಶಾಂಗ ನೀತಿ ಎಷ್ಟು ಸೂಕ್ಷ್ಮವಾಗಿದೆ, ಎಷ್ಟು ರೂಕ್ಷವಾಗಿದೆ, ಎಷ್ಟು ಅದು ಆಳವಾಗಿದೆ ಮತ್ತು ದೂರದರ್ಶಿತ್ವವನ್ನು ಹೊಂದಿದೆ ಅನ್ನೋದು ಕಾಂಗ್ರೆಸ್ಸಿನ ಇಂಡಿಕೂಟದ ಪಟಾಲ್ನಮ್ಮನವರಿಗೆ ದೇವರಣಿಗೂ ಅರ್ಥ ಆಗುವುದಿಲ್ಲ, ಅರ್ಥ ಆಗಬೇಕಾದ ಅಗತ್ಯವೂ ಇಲ್ಲ. ಅರ್ಥ ಆದರೂ ಅದನ್ನು ಅರ್ಥ ಆಗದೇ ಇದ್ದಾಗೆ ಅವರು ಅದನ್ನು ವಿರೋಧಿಸ್ತಾರೆ. ಆದರೆ 140 ಕೋಟಿ ಭಾರತೀಯರು ಭಾರತವನ್ನು ಅಮೂಲಾಗ್ರವಾಗಿ ಶಕ್ತ ರಾಷ್ಟ್ರವಾಗಿ ಕಟ್ಟುವ ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಂಬಂಧವನ್ನು ಮೋದಿಯವರು ಎಷ್ಟು ಚೆನ್ನಾಗಿ ಬೆಳೆಸ್ಕೊಳ್ತಾ ಇದ್ದಾರೆ. ನಮ್ಮೊಟ್ಟಿಗಿದ್ದೇ ನಮಗೆ ಮೋಸ ಮಾಡುವ ಅಮೆರಿಕಕ್ಕೆ ಹೇಗೆ ಲಾತನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಮೋದಿಯವರ ಶಕ್ತಿ, ಬದಲಾದ ಭಾರತದ ಶಕ್ತಿ ನಮಗೆ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ನಮಸ್ತೆ.